ಒಂದ್ ಕಡೆ ಬಿಜೆಪಿಯ ಆಪರೇಷನ್ ಕಮಲದ ಭಯ, ಮತ್ತೊಂದು ಕಡೆ ದೋಸ್ತಿ ಸರ್ಕಾರದಲ್ಲೇ ದಂಗಲ್. ಎಚ್ಡಿಕೆ ಬೆನ್ನಲ್ಲೇ ಈಗ ಮೌನವನ್ನ ಮುರಿದಿದ್ದಾರೆ ಜೆಡಿಎಸ್ನ ರಾಷ್ಟ್ರೀಯ ವರಿಷ್ಠರು ಎಚ್ಡಿ ದೇವೇಗೌಡರು. ದೋಸ್ತಿಗಳ ಮೇಲೆ ದೇವೇಗೌಡರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಕುಮಾರಸ್ವಾಮಿ ಕಷ್ಟದಲ್ಲಿ ಸರ್ಕಾರವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತಹ ಅಸಮಾಧಾನವನ್ನ ಈಗ ಮಾಜಿ ಪ್ರಧಾನಿಗಳು ಹೊರಹಾಕಿದ್ದು, ಈಗ ಮಾಜಿ ಪ್ರಧಾನಿಗಳು ಈಗ ತಮ್ಮ ಅಸಮಾಧಾನವನ್ನ ಕೂಡ ಹೇಳಿದ್ದಾರೆ. ಅಂದ್ರೆ ಕುಮಾರಸ್ವಾಮಿ ಕಷ್ಟದಲ್ಲಿ ಸರ್ಕಾರವನ್ನ ಮಾಡ್ತಿದ್ದಾರೆ, ಸಿದ್ದರಾಮಯ್ಯ ಸಿಎಂಗೆ ಷರತ್ತು ಹಾಕಿದ್ದಾರೆ, ತಮ್ಮ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರದು ಅಂತ ಹೇಳಿ ಸಿದ್ದರಾಮಯ್ಯ ಅವರು ಷರತ್ತು ಹಾಕಿದ್ದು, ಸಿದ್ದು ಸರ್ಕಾರದ ಯೋಜನೆಯನ್ನ ಮುಂದುವರಿಸಬೇಕು, 46 ಕೋಟಿ ರೂಪಾಯಿ ಸಾಲ ಮನ್ನಾನು ಮಾಡಬೇಕು. ಸಾಲ ಮನ್ನಾ ವಿಚಾರದಲ್ಲೂ ಕೂಡ ಸಿಎಂ ಕಷ್ಟದಲ್ಲಿದ್ದಾರೆ, ಸಾಲ ಮನ್ನಾ ಮಾಡೋದು ಸುಲಭದ ಮಾತಲ್ಲ ಅಂತ ಹೇಳಿ ಹಾಸನದ ಸಮಾವೇಶದಲ್ಲಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ದು, ಯಾವುದೇ ಕಾರಣಕ್ಕೂ ಸರ್ಕಾರ ಪತನ ಆಗೋದಕ್ಕೆ ಬಿಡಲ್ಲ ಅಂತ ಹೇಳಿದ್ದಾರೆ ಮಾಜಿ ಪ್ರಧಾನಿಗಳು. ಪಕ್ಷ ಉಳಿಸಲೇಬೇಕು ಅನ್ನೋ ಕಾರಣಕ್ಕೆ ನಾನು ಮೈತ್ರಿ ಸರ್ಕಾರದಲ್ಲಿ ದೇಶದ ಜನತೆ ಏನು ನೋಡ್ತಾ ಇದ್ದಾರೆ, ಏನು ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿ ಕುಮಾರಸ್ವಾಮಿ 35 ಜನ ಇಟ್ಕೊಂಡು ಮುಖ್ಯಮಂತ್ರಿ ಆಗೋದನ್ನು ಗೊತ್ತಿದೆ. ಜೊತೆಗೆ ಕಾಂಗ್ರೆಸ್ನವರು 78 ಜನ ಇದ್ದಾರೆ, ಅವರನ್ನು ಸುಧಾರಿಸಿಕೊಂಡು ಈ ರಾಜ್ಯದ ಮೈತ್ರಿ ಸರ್ಕಾರ ನಡೆಸಬೇಕು. ಅವರಿಗೆ ನೋವು ನಮ್ಗೆ ಅರ್ಥ ಆಗ್ತದೆ. ಆದರೆ ಈ ಪಕ್ಷ ಈ ಮೈತ್ರಿ ಸರ್ಕಾರದ ಈ ಪಕ್ಷ ಬೆಳಿಬೇಕಲ್ಲ, ರೈತರ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿ 3 ವರ್ಷ ಹಿಂದೆ ಸಿಕ್ಕಿಟ್ಟು 37 ಸೀಟು ಬರೀ ವಕೀಲರಿ ಸಾಲ ಮನ್ನಾ ಮಾಡಲಾಗಿ ಬಂಡವಾಳಕ್ಕೆ ಹಾಕಬೇಕು. ಇಡೀ ರಾಜ್ಯದಲ್ಲಿ ಇವತ್ತು ಬೆಳಗಾವಿಯಲ್ಲಿ ಗುಲ್ಬರ್ಗ ಕಡೆ ಹೈಯೆಸ್ಟ್ ಸಾಲ ಮನ್ನಾ ಮಾಡೋದು ಆ ಭಾಗದಲ್ಲಿ. ಅಲ್ಲಿ ನನ್ನ ಸಮಾಧಾನ ಇಲ್ಲ. ಅದರ ದುರಂತ ಏನಂದ್ರೆ ಒಂದು ಕೆಟ್ಟ ಸುದ್ದಿಯನ್ನು ಹರಡಿಸಿದೆ. ಇದಕ್ಕೆ ಏನು ನೋವಾಗ್ತದೆ ನನಗೆ ಗೊತ್ತಿಲ್ಲ. ಇದು ಹೇಗೆ ಕಟ್ಟಬೇಕು ಈ ಪಕ್ಷನ ನಾನು ಇನ್ನು ಬಹಳ ದಿನಕ್ಕೆ ಎತ್ತಿರುತ್ತೇನೆ. ಈ ಪಕ್ಷ